ಇದೊಂದು ಯು ಜಿ ಡಿ ಹೊಡೆದವು ಇಲ್ಲ ಅಂತಂದ್ರೂ 4 ವರ್ಷ ಆಗ್ತೈತೆ. 4 ವರ್ಷ ಆಗಿದ್ರೂ ಇದನ್ನು ಬಂದು ಇದ್ರ ಬಗ್ಗೆ ಏನು ಮಾಡಬೇಕು, ನಗರಸಭೆ AW ಇಂಜಿನಿಯರ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಯಾರಾದರೂ ಇದು ರಸ್ತೆ ಅಂದ್ಬಿಟ್ಟು ಸಾಯಂಕಾಲ ಟೈಮ್ ಬರೋ ಅಂಥ ಸ್ಕೂಟ್ರಲ್ಲೋ ಕಾರ್ಲೋ ಆ ಕಡೆ ಈ ಕಡೆ ಒಂದಕ್ಕೊಂದು ಪಾಸ್ ಆಗಬೇಕಾದ್ರೆ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಯಾರು ಜವಾಬ್ದಾರಿ ಆಗ್ತಾರೆ? ನಗರಸಭೆಯವರು ನಗರದಲ್ಲಿ ಯಾವ ಥರ ಕಚಡ ಕೆಲಸ ಮಾಡ್ತವ್ರೆ ಅಂತಂದರೆ ನೋಡಿ, ಇದಕ್ಕೆ ಇದೇ ಸಾಕ್ಷಿ. ನಾನೇನು ಬೇರೆ ಕಡೆ ನಿಂತ್ಕೊಂಡು ತೆಗಿತಾ ಇಲ್ಲ, ನಾನು ಇಲ್ಲೇ ನಿಮಗೆ ಓಪನ್ ಆಗಿ ತೋರಿಸ್ತಾ ಇರೋದು. ನೋಡಿ, ಯು ಜಿ ಡಿ ಹೊಡೆದೋಗಿದೆ. ಆ ಯು ಜಿ ಡಿ ಕೆಳಗಡೆ ಇನ್ನೂ ನಾಟ ಇದೆ. ಅದನ್ನೆಲ್ಲ ತೆಗೆದುಬಿಟ್ಟು ಅಲ್ಲಿಗೆ ಮುಚ್ಚಿ ಅದನ್ನು ನೀಟಾಗಿ ಮಾಡಿ ಅದ್ರ ಮೇಲೆ ಮಣ್ಣನ್ನು ಹಾಕಿದ್ರೆ ಕ್ಲೀನಾಗಿ ಇಷ್ಟು ಮುಚ್ಕೊಂಡೋಗಿದ್ರೆ ರಸ್ತೆ ಸಮಕ್ಕೆ ಬರುತ್ತೆ ನೋಡಿ. ಎರಡನೇದಾಗಿ ಏನಪ್ಪ ಅಂತಂದರೆ, ಕಾಂಗ್ರೆಸ್ ಸರ್ಕಾರದವರು 20 ವರ್ಷ ಆಡಳಿತ ಮಾಡಿ ಸಾಯಂಕಾಲ ಆಯಿತು ಅಂದರೆ ಈ ಕಂಬಗಳಲ್ಲಿ ಲೈಟ್ ಇರೋಲ್ಲ ನೋಡಿ. ಇದು 3-4 ವರ್ಷ ಆಗಿದೆ ಈ ಕಂಬಗಳಲ್ಲಿ ನಿಲ್ಲಿಸಿ. ಇದು ಯಾರಿಗೆ ಟೆಂಡರ್ ಆಗಿದೆ, ಏನಾಗಿದೆ ಅಂತ ನಾವು ನಗರಸಭೆಯಲ್ಲಿ ವಿಚಾರಿಸಿದಾಗ ಇನ್ನೊಂದು ವಾರದೊಳಗಡೆ ಎಲ್ಲ ಲೈಟ್ಗಳೆಲ್ಲ ಆಗ್ತೇವಪ್ಪ, ಆಗಿದೆ, ಟೆಂಡರ್ ಆಗಿದೆ, ಯಾರೋ ಬೆಂಗಳೂರವ್ರಿಗಾಗಿದೆ ಅಂತ ಹೇಳಿದ್ರು. ಬೆಂಗಳೂರವ್ರು ಆಗಿದ್ರೆ 1 ವಾರ ಆಯಿತು ನನ್ನ ಹೇಳಿ, 1 ವಾರದಿಂದ ಬಂದು ಫಿಟ್ ಮಾಡಬೇಕಾ? ಸಾಯಂಕಾಲ ಟೈಮಲ್ಲಿ ಕತ್ತಲು ತಿರುಗಾಡಬೇಕು. ಯಾರು ಹೆಂಗಸರು ಮಕ್ಕಳು ಕತ್ತಲು ತಿರುಗಾಡ್ತಿರ್ಬೇಕಾದ್ರೆ ಯಾರ್ಯಾರೋ ಈ ಮೊದಲು ಕಂಡ ಚಿನ್ನ ಕದಿಬೇಕು. ಈಗ ಚಿನ್ನ ರೇಟ್ ಜಾಸ್ತಿ ಇದೆ. ಅಷ್ಟೊತ್ತು ಯಾರೋ ಸರಗಳರೋ ಮತ್ತು ಇನ್ನೊಬ್ಬ ಬೇರೆ ಯಾರೋ ನಿಂತಿದ್ದು ಬತ್ತಿರ್ಬೇಕಾರೆ ಕಿತ್ಕೊಂಡು ಆರ್ಬಿಟ್ರೆ ಏನು ಮಾಡೋದು? ಚಿನ್ನ ಹೋದ್ರೆ ಹೋಗ್ಕೊಳ್ಳಿ ಪಾಪ. ಆ ಎಮ್ಮನ್ಗೆ ಏನಾದ್ರು ಹೆಚ್ಚು ಕಮ್ಮಿಯಾಗಿ ಸೊತ್ತೋದ್ರು ಕೆಟ್ಟೋದ್ರೆ ಅದಕ್ಕೆಲ್ಲ ಯಾರು ನೇರ ಹೊಣೆಗಾರಿಕೆ ಯಾರು ಆಗ್ತಾರೆ? ನಗರಸಭೆಯವ್ರು ಆಗ್ತಾರೆ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಆಗ್ತಾರೆ, ಜಿಲ್ಲಾಧಿಕಾರಿನೇ ಆಗ್ಬೋದು, ಅವರೇ ಆಗ್ತಾರೆ. ಅವರೇ ಓದ್ಕೋದ್ರೆ ಇದು ಹೊಣೆಗಾರಿಕೆನ 4 ವರ್ಷ ಇದನ್ನು ಹಾಕ್ಬಿಟ್ಟು ಈ ಥರ ಬೋಳ್ಬಿಡೋಕೆ ಮಾಡಿ ನಿಲ್ಲಿಸೋದ್ರಲ್ಲ. ಅದೇ ಥರ ಬರೀ ನಿಮ್ಗೆ ಇನ್ನೊಂದು ಕಳಪೆ ಕಾಮಗಾರಿ ಅಂದರೆ ನಿಮ್ಗೆ ಅಷ್ಟು ಕಳಪೆ ಮಾಡಿದ್ದಾರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟೇಡಿಯಮ್ಮು. ಈ ಸ್ಟೇಡಿಯಮ್ಲಿ ನೋಡಿ, ಇದು ಕೆಳಗಡೆ ಏನು ಮಾಡಿದ್ದಾರೆ ಅಂತಂದರೆ ನೋಡಿ, ಇದನ್ನೇ ಕಳಪೆ ಕಾಮಗಾರಿ ಅಂತ ಅನ್ನೋದು. ಮೇಲ್ಗಡೆ ಮಾತ್ರ ನೋಡೋರಿಗೆ ಗ್ರಿಲ್ಸ್ಗಳು ಮಾತ್ರ ಕಾಣ್ತದೆ ಕಬ್ಬಿಣದ್ದು. ಕೆಳಗಡೆ ನೋಡಿ, ಒಬ್ಬ ಮನುಷ್ಯ ನುಕ್ಕೊಂಡು ಆ ಕಡೆಯಿಂದ ಇಲ್ಲಿ ಏನಾರು ಕಿತ್ಕೊಂಡು ಆ ಕಡೆಗೆ ಜಂಪ್ ಮಾಡಿಬಿಡ್ಬೋದು. ಇದು ನೀರು ಎಲ್ಲಿಂದ ಬರುತ್ತೆ ಅಂತಂದರೆ ನನ್ನ ಪ್ರಕಾರ ಮೇಲೆ ಗಾಳಿಪುರದಿಂದನೋ ಈ ಚರಂಡಿ ಒಳಗಡೆ ನೀರು ಬರ್ತದೆ. ಇದು ಮಳೆ ಬಂದಾಗ ಇದು ತುಂಬ್ಕೋತಂದ್ರೆ ಕೆಳಗಡೆ ಇರೋ ಜನಗಳಿಗೆ ತೊಂದರೆ ಆಗ್ತದೆ ನೋಡಿ. ಈಗ ಇದೇ ಥರ ಈ ಕಡೆನೂ ಅಷ್ಟೇ ಲೈಟ್ ಇಲ್ಲ. ಈಗ ಸಂಬಂಧಪಟ್ಟಿದ್ದಕ್ಕೆ ಏನು ಮಾಡ್ತಿದ್ದಾರೆ? AW ಇಂಜಿನಿಯರ್ ಏನು ಕತ್ತಕಾಯ್ತಾ ಇದ್ದಾರೆ? ನಗರಸಭೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಈ ಕಡೆ ಬಂದು ನೋಡಲ್ವಾ? ನೋಡಿದ್ರು ನಾನು ನೋಡಿಲ್ಲ ಅನ್ನೋರು ಕಣ್ಣು ಮುಚ್ಕೊಂಡು ಕೂತ್ಕೋತಾರ ನೋಡ್ರಿ. ಎಲ್ಲೆಲ್ಲ ಏನೇನೋ ಹೋಗಿ ದಂಧೆ ಮಾಡ್ತೀರಾ? ಆ ಫುಟ್ಪಾತ್ಲಿ ಮಾರೋರು ನೆನ್ನೆ ಹೋಗ್ಬಿಟ್ಟು ಮೊನ್ನೆ ಹೋಗ್ಬಿಟ್ಟು ಕವರ್ಗಳು 1 ರೂಪಾಯಿ 2 ರೂಪಾಯಿ ಕವರ್ ಮಾಡೋದನ್ನ ಕವರ್ನ ಎತ್ಕೊಬಂದು ಆ ನಗರಸಭೆ ಮುಂದೆ ಏನೋ ತೋರಿಸೋದು ಹಾಕ್ಬಿಟ್ಟು ತೋರಿಸ್ರಿ. ಏನೋ ಒಳ್ಳೆ ಚಿನ್ನ ಕತ್ಕೊಬಂದ್ಬಿಟ್ಟು ಏನಾದ್ರು ಕಂಡಕ್ಕೆ ತೋರಿಸ್ರಿ. ಅದು ಖಾಲಿ ಪೇಪರು. ಅವರು ಖಾಲಿ ಪೇಪರ್ ಕವರ್ಗಳು ತಗೋಬೇಕಾದ್ರೆ ಯಾರು ಹೊಣೆಗಾರಿಕೆ ಆಗ್ತಾರೆ? ನೀವು. ಆ ಫ್ಯಾಕ್ಟರಿಯಿಂದ ನಿಮ್ಗೆ ಕಮಿಷನ್ ಎಷ್ಟು ಬರ್ತಿದೆ? ನಗರಸಭೆ ಕಮಿಷನರ್ ಆಗಿರ್ಬೋದು, ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಆಗ್ಬೋದು. ಆ ಫ್ಯಾಕ್ಟ್ರಿ ಒಳಗಡೆ ಕೆಲಸ ದಿನಕ್ಕೆ ಎಷ್ಟೋ ಲಕ್ಷ ಕವರು ತಯಾರಾಗ್ತದೆ. ಅದರಲ್ಲಿ ನಿಮಗೆ ಎಷ್ಟು ಪರ್ಸೆಂಟೇಜು ಕಮಿಷನ್ ಬರ್ತಿದೆ? ಆ ಕಮಿಷನ್ಗೋಸ್ಕರ ನೀವೇನು ಮಾಡ್ತೀರಾ? ಫ್ಯಾಕ್ಟ್ರಿ ಬಿಟ್ಬಿಡ್ತೀರಾ. ಫ್ಯಾಕ್ಟ್ರಿ ಪಡ್ಕೊಂಡು ಎಡ್ಕೊಂಡು ಹೋಗ್ಲಿ ಅಂದ್ಕೊಂಡು ಇಲ್ಲಿ ಬಂದು ಈಚೆ ಮಡಿಕೊಂಡು ತರಕಾರಿ ಹತ್ರ ಹಣ್ಣು ಅಂಗಡಿಯವ್ರ ಹತ್ರ ಇವ್ರ ಮಾಡ್ತಿರೋದನ್ನ ಹಿಡ್ಕೊಂಡು ತಗೊಂಡೋಗಿ ಇಟ್ಕೋತೀರ ಒಂದು ಸೈಡ್ಲಿ. ಅಲ್ಲಿ ನಗರಸಭೆ ಒಳಗಡೆ ಸೈಡ್ ಇಟ್ಕೊಂಡು ಪುನಃ ಅದನ್ನೇ ಯಾರೋ ಇನ್ನೊಂದು ಹುಡ್ಕೊಂಡು ತಗೊಂಡೋಗ್ಕೊಬಿಟ್ಟು ಪುನಃ ಅದನ್ನೇ ಮಾರಾಟ ಮಾಡ್ತೀರಾ. ಮಾರ್ಬಿಟ್ಟು ದುಡ್ಡು ತಗೋತೀರ ನೀವು ದೊಡ್ಡ ನಗರದಲ್ಲಿ ಅಧಿಕಾರಿಗಳು ಕಳ್ಳರಲ್ಲೇ ದೊಡ್ಡ ಕಳ್ಳರು. 20 ವರ್ಷ ಆಗಿದೆ ಇಲ್ಲಿ. ಒಬ್ಬ MLA ಬಂದರೆ ಪೊಲೀಸ್ನವ್ರು ಬೇಕು, ಒಬ್ಬ ಉಸ್ತುವಾರಿ ಬಂದರೆ ಈ ರೋಡ್ಗೆ ಪೊಲೀಸ್ನವ್ರು ಬೇಕು, ಒಬ್ಬ MP ಬಂದರೆ ಅವ್ರಿಗೆ ಎಸ್ಗಾರ್ಡಾಗಿ ಪೊಲೀಸ್ನವ್ರು ಬೇಕು. ಅವರೇ ಸಾಯಂಕಾಲ ಟೈಮು ಅವ್ರು ತಿರುಗಾಡಬೇಕಾದ್ರೆ ಲೈಟ್ ಇಲ್ಲ,
ಅವ್ರಿಗೆ ಎಸ್ಗಾಡಾಗಿ ಯಾರು ಬರ್ತೀರಾ MP MLA ಉಸ್ತುವಾರಿ ಯಾರು ನೀವು ಬರ್ತೀರಾ ಅವ್ರಿಗೆ ಎಸ್ಗಾಡಾಗಿ ಅಂತ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ. KRS ಪಾರ್ಟಿ ಶಂಕರ್ CBI ಅಂತ ಅದನ್ನ ಹೆಸರು ಶಿವ್ ಬಾಯ್.